ರಾತ್ರಿ ಬೀದಿಲ್ ಮಲಗಿದ್ದ ಕೂಲಿ ಕಾರ್ಮಿಕರು ಅಂದ್ರೆ ಬೆಳಿಗ್ಗೆ ಎದ್ದು ನೋಡ್ದಾಗ ತಮ್ಮ ಪಕ್ಕದಲ್ಲಿದ್ದ 1 ವರ್ಷದ ಮಗುನೇ ನಾಪತ್ತೆಯಾಗಿತ್ತು ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಎಂಥ ಆಘಾತ ಅಲ್ವಾ? ಖಂಡಿತ. ಇದು ನಿಜಕ್ಕೂ ಎದೆ ಅನಿಸುವಂಥದ್ದು. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ 2025ರ ಸುಪ್ರೀಂ ಕೋರ್ಟ್ನ ಒಂದು ಪ್ರಮುಖ ಕೇಸ್, ಪಿಂಕಿ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ, ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಇದು ಬರೀ ಮಕ್ಕಳ ಕಳ್ಳತನದ ಕಥೆ ಅಲ್ಲ, ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹರಡಿರೋ ಭೀಕರವಾದ ಮಕ್ಕಳ ಕಳ್ಳಸಾಗಣೆ ಜಾಲದ ಬಗ್ಗೆ. ಹೌದು, ಮತ್ತು ಇದರ ಜೊತೆಗೆ ಇಂತಹ ಗಂಭೀರ ಅಪರಾಧಿಗಳಿಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಜಾಮೀನು ಕೊಡೋದು ಎಷ್ಟು ಸರಿ ಅನ್ನೋ ಕಾನೂನು ಹೋರಾಟದ ಬಗ್ಗೆ ಕೂಡ. ಅಂದ್ರೆ ಮನೆಗೆ ಬೆಂಕಿ ಹಚ್ಚಿದವನ ಕೈಗೆ ಮತ್ತೆ ಬೆಂಕಿ ಕಡ್ಡಿ ಕೊಟ್ಟಾಗಲ್ವಾ ಇದು? ಆ ಹೋಲಿಕೆ 100ಕ್ಕೆ 100 ಸರಿ. ಯಾಕಂದ್ರೆ ಇಂತಹ ಅಪರಾಧಿಗಳು ಸುಲಭವಾಗಿ ಹೊರಬಂದ್ರೆ ಸಾಕ್ಷ್ಯ ನಾಶ ಮಾಡುವುದು ಮಾತ್ರವಲ್ಲ, ಆ ಜಾಲವನ್ನು ಮತ್ತೆ ಆಕ್ಟಿವ್ ಮಾಡ್ತಾರೆ. ಕಾನೂನಿನ ಮೆಕ್ಯಾನಿಕಲ್ ಆಗಿ ಪಾಲಿಸಿದರೆ ಎಂಥ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆ. ಅದೇ ವಾರಣಾಸಿಯ ಸಂಜಯ್ ಮತ್ತು ಪಿಂಕಿ ಅಂಥ ಬಡವರ್ ಮಕ್ಕಳನ್ ಕದ್ದು ಏನಂತಾರೆ ನರ್ಸ್ ಹಾಗೂ ಕೆಲವು ಮಧ್ಯವರ್ತಿಗಳ ಮೂಲಕ ಬರೋಬ್ಬರಿ 4 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಿದ್ದ ಜಾಲ ಇದು. ಯುಪಿ, ಜಾರ್ಖಂಡ್, ರಾಜಸ್ಥಾನ್, ಪಶ್ಚಿಮ ಬಂಗಾಳ ಹೀಗೆ ಎಲ್ಲೆಡೆ ಹರಿದಿತ್ತು. ನಿಜ. ಇಷ್ಟೆಲ್ಲ ಇದ್ರೂ ಅಲಹಾಬಾದ್ ಹೈಕೋರ್ಟ್ 13 ಜನ ಆರೋಪಿಗಳಿಗೆ ಸುಲಭವಾಗಿ ಜಾಮೀನು ಕೊಟ್ಟಿದ್ದು ದೊಡ್ಡ ದುರಂತ. ನಂಗರ್ಥನೇ ಆಗ್ತಿಲ್ಲ, ಅಷ್ಟು ಸುಲಭವಾಗಿ ಬೇಲ್ ಹೇಗ್ ಸಿಕ್ರು? ಹೈಕೋರ್ಟ್ ಅಪರಾಧದ ತೀವ್ರತೆಯನ್ನ ನೋಡಲೇ ಇಲ್ಲ. ಕೇವಲ ಜಾಮೀನನ್ನೋದು ನಿಯಮ, ಜೈಲನ್ನೋದು ವಿನಾಯತಿ ಅನ್ನೋ ಒಂದು ಸಾಮಾನ್ಯ ಕಾರಣ ಕೊಟ್ಟು ಕುರುಡಾಗಿ ಬೇಲ್ ಕೊಟ್ಬಿಡ್ತು. ಇದರಿಂದ ಕಂಗಾಲಾದ ಬಡ ಕುಟುಂಬಗಳು ಬೇರೆ ದಾರಿ ಇಲ್ಲದೆ ಸುಪ್ರೀಂ ಕೋರ್ಟ್ ಮೆಟ್ಲೇರಬೇಕಾಯ್ತು. ಇದು ಸುಮ್ನೆ ಯಾರೋ ಮಗು ಎತ್ಕೊಂಡೋದ ಸಾಮಾನ್ಯ ಕಿಡ್ನ್ಯಾಪ್ ಕೇಸಂತೂ ಅಲ್ಲ. ಖಂಡಿತ ಅಲ್ಲ. ಸಾಮಾನ್ಯವಾಗಿ ಅಪಹರಣ ಅಂದ್ರೆ ಪೊಲೀಸರು IPC ಸೆಕ್ಷನ್ 363 ಆಗ್ತಾರೆ. ಆದ್ರೆ ಇದು ವ್ಯವಸ್ಥಿತವಾಗಿ ನಡೆಯುವ ಮಾನವ ಕಳ್ಳಸಾಗಣೆ. ಅದಕ್ಕಾಗಿಯೇ ಇಲ್ಲಿ IPC ಸೆಕ್ಷನ್ 370 ಅಡಿಯಲ್ಲಿ ಕೇಸ್ ದಾಖಲಿಸಬೇಕು. ಓ, ಸೆಕ್ಷನ್ 370 ಅಂದ್ರೆ ಶಿಕ್ಷೆ ಪ್ರಮಾಣದಲ್ಲಿ ಬಾಳ ವ್ಯತ್ಯಾಸ ಇದೆಯಾ? ಹೌದು, ತುಂಬಾ ವ್ಯತ್ಯಾಸ ಇದೆ. ಈ ಸೆಕ್ಷನ್ ಅಡಿಯಲ್ಲಿ 14 ವರ್ಷದಿಂದ ಹಿಡಿದು ಜೀವಾವಧಿ ಶಿಕ್ಷೆ ಕೂಡ ಆಗ್ಬೋದು. 14 ವರ್ಷ? ವಾವ್! ಆದ್ರೂ ಡಿಫೆನ್ಸ್ ಲಾಯರ್ಗಳು ಮೊದಲ FIRನಲ್ಲಿ ಆರೋಪಿಗಳ ಹೆಸರೇ ಇರ್ಲಿಲ್ಲ ಅಂತ ವಾದ ಮಾಡಿದ್ರಲ್ಲ? ಹೌದು, ಅದು ಅವರ ಮುಖ್ಯವಾದವಾಗಿತ್ತು. ಬೀದಿಲಿ ಮಲಗಿದ್ದಾಗ ರಾತ್ರೋರಾತ್ರಿ ಮಗು ಕಳೆದು ಹೋದ್ರೆ ಆ ಕತ್ಲಲ್ಲಿ ಹೆತ್ತವರಿಗೆ ಕಳ್ಳಸಾಗಣೆಕೋರರ ಹೆಸರುಗಳು ಹೇಗ್ತಾನೆ ಗೊತ್ತಿರ್ಲು ಸಾಧ್ಯ? ಅವರು ಮೊದಲು ಕೊಡೋದು ಮಗು ನಾಪತ್ತೆ ಆಗಿದೆ ಅನ್ನೋ ದೂರು ತಾನೆ. ನಿಖರವಾಗಿ ಹೇಳಿದ್ರಿ. ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಬಲವಾಗಿ ಕೇಳಿತು. FIRನಲ್ಲಿ ಹೆಸರಿಲ್ಲ ಅನ್ನೋದು ಇಂಥ ಗಂಭೀರ ಕೇಸ್ಗಳಲ್ಲಿ ಬೇಲ್ ಕೊಡೋಕೆ ಕಾರಣ ಆಗ್ಲೇಬಾರ್ದು ಅಂತ ಕೋರ್ಟ್ ಸ್ಪಷ್ಟಪಡಿಸಿತು. ಸರಿಯಾದ ಮಾತು. ಇನ್ನೊಂದು ಪಾಯಿಂಟ್, ಆರೋಪಿಗಳು ನಮ್ಗೂ ವೈಯಕ್ತಿಕ ಸ್ವಾತಂತ್ರ್ಯ ಇದೆ ಅಂತ ಸಂವಿಧಾನದ 21ನೇ ವಿಧಿ ಬಗ್ಗೆ ಮಾತಾಡಿದ್ರಲ್ಲ? ಹೌದು, ಆರ್ಟಿಕಲ್ 21. ಆದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅದ್ಭುತವಾದ ಉತ್ತರ ಕೊಡ್ತು. ಸ್ವಾತಂತ್ರ್ಯ ಅಂದ್ರೆ ಇಷ್ಟ ಬಂದಾಗೆ ಇರೋದಲ್ಲ, ಅದು ನಿಯಂತ್ರಿತ ಸ್ವಾತಂತ್ರ್ಯ, ಅಂದ್ರೆ ರೆಗ್ಯುಲೇಟೆಡ್ ಫ್ರೀಡಮ್. ರೆಗ್ಯುಲೇಟೆಡ್ ಫ್ರೀಡಮ್ ಅಂದ್ರೆ ಒಬ್ಬ ಕಳ್ಳಸಾಗಣೆಕೋರನ ಸ್ವಾತಂತ್ರ್ಯಕ್ಕಿಂತ ಸಮಾಜದ ಭದ್ರತೆ ಮುಖ್ಯ ಅಂತಾನಾ? ಅದೇ, ಸಮಾಜದ ಹಾಗೂ ಮುಗ್ಧ ಮಕ್ಕಳ ಭದ್ರತೆ ಬಹಳ ಮುಖ್ಯ. ಸಮಾಜಕ್ಕೆ ಕಂಟಕವಾಗುವ ಸ್ವಾತಂತ್ರ್ಯವನ್ನು ಕಾನೂನು ನಿರ್ಬಂಧಿಸಲೇಬೇಕು ಅಂತ ಖಡಕ್ಕಾಗಿ ಹೇಳಿತು. ಹಾಗಾದ್ರೆ ಅವರು ಜಾಮೀನು ನಿಯಮ ಮುರಿದಿದ್ದಾರೆ ಅಂತ ಹೈಕೋರ್ಟ್ ಕೊಟ್ಟಿದ್ದ ಬೇಲನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತಾ? ಇಲ್ಲ. ಇಲ್ಲಿ ನಾವು ಕಾನೂನಿನ ಒಂದು ಮಹತ್ವದ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ಬೇಲ್ ಕ್ಯಾನ್ಸಲ್ ಮಾಡೋದು ಬೇರೆ, ಅಕ್ರಮ ಜಾಮೀನು ಆದೇಶವನ್ನು ಬದಿಗೊತ್ತುಲ್ಲುದು ಅಂದ್ರೆ ಸೆಟ್ಟಿಂಗ್ ಅಸೈಡ್ ಅ ಪರ್ವರ್ಸ್ ಬೇಲ್ ಆರ್ಡರ್, ಇದು ಬೇರೆ. ಓಹ್, ಇದ್ರ ಮಧ್ಯೆ ವ್ಯತ್ಯಾಸ ಇದೆಯಾ? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಆರೋಪಿ ಹೊರಬಂದು ಸಾಕ್ಷಿ ನಾಶ ಮಾಡಿದರೆ ಅಥವಾ ಷರತ್ತುಗಳನ್ನು ಉಲ್ಲಂಘಿಸಿದರೆ ಆಗ ಬೇಲ್ ಕ್ಯಾನ್ಸಲ್ ಮಾಡ್ತಾರೆ. ಅದೇ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದ್ದು ಅದಲ್ಲ. ಅಂದ್ರೆ ಮೊದಲೇ ಬೇಲ್ಪಟ್ಟ ಪ್ರಕ್ರಿಯೆನೇ ತಪ್ಪು ಅಂತ ಹೇಳಿದ್ದ? ಹೌದು, ನಿಖರವಾಗಿ. ಅಪರಾಧದ ತೀವ್ರತೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕೆಳ ನ್ಯಾಯಾಲಯವು ಜಾಮೀನು ಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ಆ ವಿಕೃತ ಹಾಗೂ ಅಕ್ರಮ ಜಾಮೀನು ಆದೇಶವನ್ನೇ ಬದಿಗೊತ್ತಿತು. ವಾವ್, ಇದೊಂದು ಕಠಿಣ ಹಾಗೂ ದಿಟ್ಟ ನಿರ್ಧಾರ. ಬರೀ ಬೇಲ್ ವಜಾ ಮಾಡಿದ್ದಲ್ದೇ ಸುಪ್ರೀಂ ಕೋರ್ಟು ಇಡೀ ದೇಶಕ್ಕೆ ಕೆಲವು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ಕೂಡ ನೀಡ್ತು ಅಲ್ವಾ? ವಿಚಾರಣೆಯನ್ನು ಕೇವಲ 6 ತಿಂಗಳೊಳಗೆ ಮುಗಿಸ್ಬೇಕು ಅಂತ ಆರ್ಡರ್ ಮಾಡಿದೆ. ಹೌದು, ನ್ಯಾಯಾಲಯ ಕೇವಲ ಶಿಕ್ಷೆಗೆ ಮಾತ್ರ ಸೀಮಿತವಾಗಲಿಲ್ಲ. ರಕ್ಷಿಸಲ್ಪಟ್ಟ ಆ ಮಕ್ಕಳಿಗೆ ಮುಂದೆ ಏನಾಗುತ್ತೆ? ನಿಜ, ಅವರ ಭವಿಷ್ಯದ ಪ್ರಶ್ನೆ.
ಅದಕ್ಕಾಗಿ ಶಿಕ್ಷಣ ಹಕ್ಕು ಕಾಯ್ದೆ ಅಂದ್ರೆ RTE ಅಡಿಯಲ್ಲಿ ಆ ಮಕ್ಕಳಿಗೆ ಶಾಲೆಗೆ ದಾಖಲಾತಿ ಕೊಡಿಸ್ಬೇಕು ಅಂತ ಹೇಳಿತು. ನಿಜಕ್ಕೂ ಒಳ್ಳೆ ಬೆಳವಣಿಗೆ. ನನ್ಗೆ ಇನ್ನೊಂದು ರೂಲ್ ಕೇಳಿ ಬಹಳ ರಿಲೀಫ್ ಅನ್ಸ್ತು. ಆಸ್ಪತ್ರೆಯಿಂದ ನವಜಾತ ಶಿಶು ಕಣ್ಮರೆ ಆದ್ರೆ ಆಸ್ಪತ್ರೆಯ ಲೈಸೆನ್ಸನ್ನೇ ಸಸ್ಪೆಂಡ್ ಮಾಡಬಹುದು ಅನ್ನೋ ನಿಯಮ. ಖಂಡಿತ. ಜೊತೆಗೆ ಯಾವುದೇ ಮಗು ನಾಪತ್ತೆ ಆದರೂ ಅದನ್ನು ಆರಂಭದಿಂದಲೇ ಮಾನವ ಕಳ್ಳಸಾಗಣೆ ಅಂತಾನೆ ಪರಿಗಣಿಸಬೇಕು ಅಂತ ಹೇಳಿದ್ದು ನಿಜಕ್ಕೂ ದೊಡ್ಡ ಬದಲಾವಣೆ. ಕಾನೂನು ಅಂದ್ರೆ ಕೇವಲ ಪುಸ್ತಕದ ಬದನೆಕಾಯಿ ಆಗ್ಬಾರ್ದು. ಹೌದು, ಅದಕ್ಕೆ ಮಾನವೀಯತೆಯ ಸ್ಪರ್ಶವೂ ಇರಬೇಕು. ಕುರುಡಾಗಿ ನಿಯಮಗಳನ್ನು ಪಾಲಿಸಿದ್ರೆ ನ್ಯಾಯ ಸಿಗಲ್ಲ ಅನ್ನೋದಕ್ಕೆ ಈ ಪಿಂಕಿ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರ ಕೇಸು ಒಂದು ದೊಡ್ಡ ಪಾಠ. ನಿಜ. ಆ ಬೆಂಕಿ ಕಡ್ಡಿ ಮತ್ತು ಬೆಂಕಿ ಹೆಚ್ಚುವವನ ಹೋಲಿಕೆ ನನಗೂ ಮತ್ತೆ ನೆನಪಿಗೆ ಬರ್ತಿದೆ. ಸಮಾಜವನ್ನು ಸುಡುವರಿಗೆ ನಾವು ಸುಲಭವಾಗಿ ಅವಕಾಶ ನೀಡಬಾರದು. ಖಂಡಿತ. ಇದನ್ನೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಕಾಡುತ್ತೆ. ಆಸ್ಪತ್ರೆ ಲೈಸೆನ್ಸ್ ರದ್ದು ಮಾಡುವಷ್ಟು ಕಠಿಣ ನಿರ್ಧಾರ ತಗೊಂಡಿರುವಾಗ ಇಂಥ ಕಳ್ಳಸಾಗಣೆ ಕೇಸುಗಳಿಗೆ ಶುರುವಿನಲ್ಲಿಯೇ ಬೇಲ್ ಸಿಗದ ಹಾಗೆ ನಮ್ಮ ದೇಶದಲ್ಲಿ ಸಂಪೂರ್ಣ ಪ್ರತ್ಯೇಕವಾದ ಹಾಗೂ ಇನ್ನಷ್ಟು ಕಠಿಣವಾದ ಹೊಸ ಕಾನೂನನ್ನೇ ತರಬೇಕಾದ ತುರ್ತು ಅಗತ್ಯ ಇದೆಯಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.